ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿವ ಮಮೇ ರಜಾಂಸಿ ಯೋ ಅಸ್ಖಾವಾ ಯದುತ್ತಾರಂ ಸದಸ್ಥಂ ವಿಚಕ್ರಮಾಣಸ್ತ್ರೇಧೋರು ಗಾಯಃ ಅಂತ ಈ ಮಂತ್ರ. ಇದು 1ನೇ ಮಂಡಲ ಋಗ್ವೇದದಲ್ಲಿ 154ನೇ ಸೂಕ್ತ. ಅದರಲ್ಲಿ 1ನೇ ಮಂತ್ರ ಅಂತ ಹೀಗೆ ಕೇಳಿ ಬರ್ತದೆ. ಇದಕ್ಕೆ ಸಂವಾದಿಯಾದಂತಹ ಒಂದು ಭಾಗವತದ ಶ್ಲೋಕ ಇದೆ. ಅದನ್ನ ಈ ಮುಂದಿನಂತೆ ಈಗ ನೋಡೋಣ. ವಿಷ್ಣೋರ್ನು ವೀರ್ಯಗಣನಾಂ ಕತಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ ವಿಮಮೇ ರಜಾಂಸಿ ಚಸ್ಕಂಭಯಃ ಸ್ವರಭಸಾ ಸ್ಖಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಾಮ್ಯ ಸದನಾದುರು ಕಂಪಮಾನಂ ಅಂತ ಇದು ಭಾಗವತದಲ್ಲಿ 2ನೇ ಸ್ಕಂದದ 7ನೇ ಅಧ್ಯಾಯದ 40ನೇಯ ಶ್ಲೋಕ. ಭೂಮಿಯಲ್ಲಿ ಇದೆಷ್ಟೋ ಕೋಟಿ ಧೂಳಿನ ಕಣಗಳು ಇದ್ದಾವು. ಅವುಗಳನ್ನಾದ್ರೂ ಎಣಿಸ್ಲಿಕ್ಕೆ ಯಾರಿಗಾರು ಶಕ್ತಿ ಇದೆಯೇನು? ಯಾರೂ ಇಲ್ಲ. ಹೀಗಿರುವಾಗ ಭಗವಂತನ ಮಹಿಮೆಗಳನ್ನ ಪೂರ್ಣ ಎಣಿಕೆ ಮಾಡಿ ಹೇಳುವವನು ಯಾರಿದ್ದಾನೆ? ಈ ತ್ರಿವಿಕ್ರಮ ರೂಪನಾದಂತಹ ಭಗವಂತ 3 ಲೋಕಗಳನ್ನ ಅಳೆದಾಗ 3 ಲೋಕಗಳೆಲ್ಲ ಎಲ್ಲಿ ನಷ್ಟ ಆಗಿಬಿಡ್ತಾವೋ ಅಂತ ನಾನು ಅಂದ್ರೆ ಚತುರ್ಮುಖ ಬ್ರಹ್ಮ ಹೆದರಿದ್ದೆ. ಆಗ ತನ್ನ ವೇಗದಿಂದ ನಡುವಿದಂತಹ ಸತ್ಯಲೋಕವನ್ನ ತಾನು ತಡೆದು ಹಿಡಿದು ನಿಲ್ಲಿಸಿದ. ಹೀಗೆ ಒಂದು ಸ್ಥೈರ್ಯವನ್ನು ನಮಗವನು ತಂದು ಕೊಟ್ಟವನು ಅಂತ ಚತುರ್ಮುಖ ಬ್ರಹ್ಮ ಅಲ್ಲಿ ಹೇಳುವಂತಹ ಒಂದು ಮಾತಿದು. ಈ ಶ್ಲೋಕವನ್ನ ವ್ಯಾಖ್ಯಾನ ಮಾಡುವಾಗ ಯಾದುಪತ್ಯದಲ್ಲಿ ಅವರ ಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಆ ವೇದ ಮಂತ್ರದ ಅರ್ಥವನ್ನೇ ಹೀಗೆ ವ್ಯಾಖ್ಯಾನಿಸಿದ್ದಾರೆ. ವಿಷ್ಣು ವೀರ್ಯಾಣಿ, ಆ ಭಗವಂತನ ಸಾಮರ್ಥ್ಯವನ್ನ, ನು ಅಂದ್ರೆ ಸಾಕಲ್ಯೇನ, ಪೂರ್ಣವಾಗಿ, ಕಂ ಅಂತ ಮೂಲ ವೇದ ವಾಕ್ಯದಲ್ಲಿದೆ. ಆ ಕಂ ಎಂಬುದಕ್ಕೆ ಕಹ ಅಂತ ಅರ್ಥ. ಕಹ ಯಾರು? ಪ್ರವೋಚಂ, ಪ್ರವೋಚೇತ್, ಯಾರು ಹೇಳಲಿಕ್ಕೆ ಸಾಧ್ಯ? ನ ಕೋಪಿ, ಬೇರೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನ. ಯಹ ಪಾರ್ಥಿವಾನಿ ರಜಾಂಸಿ ವಿಮಮೆ, ಈ ಭೂಮಿಯಲ್ಲಿರುವಂತಹ ಪಾರ್ಥಿವಾನಿ ಅಂದ್ರೆ ಭೂಲೋಕಕ್ಕೆ ಸಂಬಂಧಪಟ್ಟಂತ ಧೂಳಿನ ಕಣಗಳನ್ನ ವಿಮಮೆ ಎಣಿಸಿದವನಿದ್ದಾನಲ್ಲ, ಆ ಎಣಿಸಿದವನಿಗಾದ್ರೂ ಕೂಡ ಸೋಪಿ ನ ಪ್ರವೋಚಂ, ಅವನಿಗಾದ್ರೂ ಇದನ್ನು ಎಣಿಸ್ಲಿಕ್ಕೆ ಸಾಧ್ಯವ ಈ ಎಲ್ಲ ಧೂಳಿನ ಕಣಗಳನ್ನ? ಅಷ್ಟು ಅಪಾರವಾದಂತ ಮಹಿಮಾ ಇದ್ದವನು ಈ ಭಗವಂತ. ಆ ಭಗವಂತ ಎಂಥವನು? ಯಹ ವಿಷ್ಣು ತ್ರೇಧಾ ವಿಚಕ್ರಮಾಣ, 3 ರೀತಿಯಾಗಿ ಅವನು ಹೆಜ್ಜೆ ಇಟ್ಟವನು. 3 ರೀತಿಯಾಗಿ ತನ್ನ ಪರಾಕ್ರಮಗಳನ್ನ ತೋರಿಸಿಕೊಟ್ಟಂತವನು. ಆ ತ್ರೇಧ ಅಂದ್ರೆ ಹೇಗೆ ಅಂತ ಅನ್ನೋದನ್ನ ಮುಂದಿನ ಒಂದು ಮಂತ್ರದಲ್ಲಿ ನೋಡೋಣ. ಅಥೋ ದೇವ ಅವಂತನೋ ಯಥೋ ವಿಷ್ಣು ವಿಚಕ್ರಮೆ ಅನ್ನೋ ಮಂತ್ರದಲ್ಲಿ ಆಚಾರ್ಯರು ಋಗ್ಭಾಷ್ಯದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಮುಂದೆ ಅದನ್ನ ನಾವಾಗೆ ನೋಡೋಣ. ಅಂಥ ತ್ರೇಧಾ ವಿಚಕ್ರಮಾಣ, 3 ರೀತಿಯಾದಂತಹ ವಿಕ್ರಮಗಳನ್ನ ತೋರಿಸಿದಂತಹ ಭಗವಂತ ಇವು ಅಸ್ಕಾಭಾಯದ ಉತ್ತಾರಂ, ಉತ್ತರಂ ಅಂತಿದೆಯಲ್ಲ, ಉತ್ತರ ಅಂತಂದ್ರೆ ಉಪರಿತನಂ, ಮೇಲಿರುವಂತಹ ಸತ್ಯಲೋಕಂ, ಸತ್ಯಲೋಕವನ್ನು ಚಸ್ಕಂಭ ಸ್ತಂಭಿತವಾನ್, ಅವನು ಹಿಡಿದು ನಿಲ್ಲಿಸಿದ. ಆ ಭಗವಂತನೇ ಈ ಲೋಕ ನಷ್ಟ ಆಗುವುದನ್ನ ತಪ್ಪಿಸಿ ಅದು ಎಲ್ಲಿ ಉರುಳಿ ಹೋಗದಂತೆ ತಡೆದು ನಿಲ್ಲಿಸಿದವನು ಅವನೇ ಆಗಿದ್ದಾನೆ. ಆ ಲೋಕಕ್ಕೆ ಸದಸ್ಥಂ ಅಂತ ಒಂದು ವಿಶೇಷಣ ಇದೆ. ಸದಸ್ಥಂ ಅಂದ್ರೆ ಅದರೊಳಗಿರುವಂತಹ ಚತುರ್ಮುಖ ಬ್ರಹ್ಮನ ಜೊತೆಗೆ ಲೋಕವು ಆ ಚತುರ್ಮುಖ ಬ್ರಹ್ಮನು ಎರಡೂ ಕೂಡ ಬಿದ್ದು ಹೋಗ್ತಾ ಇದ್ರು, ಜಾರಿ ಹೋಗ್ತಾ ಇದ್ರು. ಅವರಿಗೆ ಲೋಕಕ್ಕಾಗಲಿ ಒಳಗಿರುವ ಚತುರ್ಮುಖ ಬ್ರಹ್ಮನಿಗಾಗಲಿ ಏನು ಧಕ್ಕೆ ಆಗುವಂತೆ ಹಿಡಿದು ನಿಲ್ಲಿಸಿದವನು ಇದೇ ಪರಮಾತ್ಮನೇ ಆಗಿದ್ದಾನೆ. ತತ್ರಸ್ಥೇನ ಬ್ರಹ್ಮಣ
ಸಹಿತಂ ಅಂತ ಹೀಗಾದ್ರ ಅರ್ಥ. ಉರುಗಾಯ ಅಂತ ವೇದದಲ್ಲಿ ಒಂದು ಶಬ್ದ ಇದೆ. ಉರುಗಾಯ ಅಂದ್ರೆ ಶ್ರೇಷ್ಠರಾದಂತಹ ಚತುರ್ಮುಖ ಬ್ರಹ್ಮ ಮೊದಲಾದವರಿಂದಲೂ ಸ್ತುತಿಸಲ್ಪಡುವಂಥವನು, ಶ್ರೇಷ್ಠವಾದಂತಹ ವೇದ ಮಂತ್ರಗಳಿಂದ ಸ್ತುತಿಸಲ್ಪಡುವವನು. ಹೀಗಾಗಿ ವಿಷ್ಣುವಿಗೆ ಉರುಗಾಯ ಅನ್ನುವಂತಹ ಒಂದು ವಿಶೇಷಣವನ್ನ ಕೊಟ್ಟಿದ್ದಾರೆ. ಭಾಗವತದಲ್ಲಿ ಅದೇ ಅರ್ಥ ಹೇಳ್ತಾರೆ. ವಿಷ್ಣೋರ್ನು ವೀರ್ಯ ಗಣನಾಂ, ಭಗವಂತನ ಆ ವೀರ್ಯ ಗಣನವನ್ನ, ಅವನ ಮಹಿಮೆಯ ಗಣನೆಯನ್ನ ಕಥಮಃ, ಯಾರು, ಯಾವ ಮನುಷ್ಯನು ತಾನೆ ಇಹ ಈ ಜಗತ್ತಿನಲ್ಲಿ ಅರ್ಹತೆ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾನೆ. ನು ಅಂತ ವೇದದಲ್ಲೂ ಇದೆ, ಈ ಭಾಗವತದ ಶ್ಲೋಕದಲ್ಲೂ ಕೂಡ ಇದೆ. ಯಹ ಪಾರ್ಥಿವಾನಿ ಅಪಿ ಕವಿಹಿ ವಿಮಮೆ ರಜಾಂಸಿ, ಪಾರ್ಥಿವಾನಿ ರಜಾಂಸಿ, ಭೂಮಿಯ ಧೂಳಿನ ಕಣಗಳನ್ನ ವಿಮಮೆ ಅಳೆದವನಾಗಿದ್ದಾನೆ. ಪಾರ್ಥಿವಾನ್ಯಪಿ ಯಹ ಯಾವ ಭಗವಂತ ಸ್ವರಭಸ ಸ್ಖಲಿತಂ ತ್ರಿಪೃಷ್ಠಂ, ಸ್ವರಭಸ ತನ್ನ ವೇಗದಿಂದ ಸ್ಖಲಿತಂ ಜಾರು ಬಿದ್ದಂತಹ, ನಡುಗಿದಂತಹ, ತ್ರಿಪೃಷ್ಠಂ ಅಂದ್ರೆ ಆ ಸತ್ಯಲೋಕವನ್ನು, ಚಸ್ಕಂಭ ಅಂದ್ರೆ ಸ್ತಂಭಿತವಾನ್, ಅದನ್ನ ತಡೆದು ನಿಲ್ಲಿಸಿದವನು ಇದೇ ಭಗವಂತನೇ ಆಗಿದ್ದಾನೆ. ಎನ್ ಮಾಂ ನಿಶಾಮ್ಯ ಸದನಾತ್ ಉರುಕಂಪಮಾನಂ, ಮಾಂ ಅಂದ್ರೆ ನನ್ನನ್ನು, ಚತುರ್ಮುಖ ಬ್ರಹ್ಮನನ್ನು. ಸದನ ಅಂತ ಅಲ್ಲೇನಿದೆ ಭಾಗವತದ ಶ್ಲೋಕದಲ್ಲಿ, ಅದಕ್ಕೆ ವಿಶರಣ, ನಾಶ ಆಗುವುದು ಅಂತ ಅರ್ಥ. ಜಗತ್ತಿನ ನಾಶದಿಂದ ಉರುಕಂಪಮಾನಂ, ಹೆದರಿ ನಡುಗಿದಂತಹ, ಬಹಳ ಭಯಪಟ್ಟಂತಹ, ಮಾಂ ನನ್ನನ್ನು, ನಿಶಾಮ್ಯ ನೋಡಿ, ಆ ಭಗವಂತ ಆ ಸತ್ಯಲೋಕವನ್ನ ತಡೆ ಹಿಡಿದು ನಿಲ್ಲಿಸಿದ. ಇಂತಹ ಮಹಾಪರಾಕ್ರಮವುಳ್ಳವನ ಆ ಭಗವಂತ, ಅವನ ಮಹಿಮೆಯನ್ನ ಈ ಜಗತ್ತಿನಲ್ಲಿ ಯಾರು ಎಣಿಸುವವರಿದ್ದಾರೆ ಅಂತ ಅವರ ತಾತ್ಪರ್ಯ. ಸಾಯಣರ ಭಾಷ್ಯ ಮೊದಲಾದ ಕಡೆ ಹೀಗೆ ಅರ್ಥ ಹೇಳಿದ್ದಾರೆ. ದೇವಸ್ಯ ವಿಷ್ಣು, ಎಲ್ಲ ಕಡೆ ವ್ಯಾಪ್ತನಾದಂಥ ಆ ದೇವನ ಕರ್ಮಗಳನ್ನ ನು ಕಂ ಅಂತಂದ್ರೆ ಅತ್ಯಂತ ಶೀಘ್ರವಾಗಿ, ಪ್ರವೋಚಂ ನಾನು ವರ್ಣಿಸ್ತೇನೆ ಅಂತ ಋಷಿ ಈ ಎಲ್ಲ ಸಾಧಕರನ್ನು ಕುರಿತು, ಹೇ ನರಾಹ, ನಾನು ಭಗವಂತನ ಮಹಿಮೆಯನ್ನು ವರ್ಣಿಸುವವನಿದ್ದೇನೆ, ಕೇಳಿ ಬನ್ರಿ ಅಂತ ಹೀಗೆ ವರ್ಣನೆ ಮಾಡುವಂತ ಒಂದು ಪ್ರಸಂಗ ಅದು. ಪಾರ್ಥಿವಾನಿ ವಿಮಮೆ ರಜಾಂಸೆ, ವಿಮಮೆ ಅಂದ್ರೆ ಇಲ್ಲಿ ಸೃಷ್ಟಿ ಮಾಡಿದ ಅಂತ ಅರ್ಥ. ಈ ಕ್ಷಿತ್ಯಾದಿ ಲೋಕತ್ರಯ ಅಭಿಮಾನಾನಿ ಅಗ್ನಿವಾಯು ಆದಿತ್ಯಾದಿ ರೂಪಾಣಿ, ಭೂಹು ಭುವಃ ಸ್ವಹ ಅನ್ನುವಂಥ 3 ಲೋಕಗಳು. ಇದಕ್ಕೆ ಭೂಹು ಅಂತರಿಕ್ಷ, ಸ್ವರ್ಲೋಕ, ಅಂತರಿಕ್ಷ ಲೋಕ ಅನ್ನುವಂಥ 3 ಲೋಕಗಳು, ಅದರ ಅಭಿಮಾನಿಗಳಾದಂತಹ ಅಗ್ನಿವಾಯು ಆದಿತ್ಯ ರೂಪಗಳನ್ನ ಅವನೇ ಸೃಷ್ಟಿಸಿದವನು. ಇವು ಅಸ್ಕಭಾಯದುತ್ತರಂ ಸದಸ್ಥಂ, ಮೇಲಿರುವಂತಹ ಪುಣ್ಯಲೋಕವನ್ನು ಕೂಡ ಅವನೇ ಸೃಷ್ಟಿಸಿದ್ದಾನೆ. ಉತ್ತರಂ ಉದ್ಗತತರಂ ಉತ್ತರ ಭಾವಿನಂ ಸದಸ್ಥಂ ಪುಣ್ಯಕೃತಾಂ ಸಹ ನಿವಾಸ ಯೋಗ್ಯಂ, ಅಂಥ ಪುಣ್ಯಶಾಲಿಗಳ ವಾಸಕ್ಕೆ ಯೋಗ್ಯವಾದಂತಹ ಲೋಕವನ್ನು ಕೂಡ ಅವನೇ ಸೃಷ್ಟಿಸಿದ್ದಾರೆ. ಹೀಗೆ ಒಂದು ಅರ್ಥವೂ ಕೂಡ ಬೇರೆ ಭಾಷ್ಯಾದಿಗಳಲ್ಲಿ ಕಂಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ 2 ಅರ್ಥಗಳನ್ನ ನಾವೇನು ಹೇಳಬಹುದಿತ್ತು ಅದನ್ನ ಇಲ್ಲಿ ಹೇಳಿ ಮುಗಿಸಿದ್ದೇನೆ.